ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಜೆ ಟೀ ಜೊತೆಗೆ ತಿನ್ನಲಿಕ್ಕೆ ಅಂತ ಹೇಳಿ ಗರಿ ಗರಿ ಆಗಿರುವಂತಹ ಕಾರ್ನ್ ವಡಾನ ಯಾವ ಥರ ಮಾಡೋದಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ನ್ ಅಥವಾ ಜೋಳದ ವಡ ಮಾಡಲಿಕ್ಕೆ ಏನೇನು ಬೇಕಂತ ನೋಡೋಣ. ಇದನ್ನು ಗೊಂಜೋಳ ಅಂತ ಹೇಳಿ ಕೂಡ ಕರೀತಾರೆ. ಗೊಂಜೋಳ ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿ ನಾನು ಕಾರ್ನ್ ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಈ ಗೊಂಜೋಳವನ್ನು ನಾನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲೇ ಸೀಟಿ ಹೊಡಿಸ್ತೀರಂದರೆ 2 ಸೀಟಿ ಹೊಡಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 1 ಚಮಚದಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಸೋಡಾ ಪುಡಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಕಡಲೆ ಹಿಟ್ಟು. ಇದ್ರ ಜೊತೆಗೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಇಷ್ಟು ಚಕ್ಕೆ ನಮಗೆ ಸಾಕಾಗುತ್ತೆ. ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ತರಿಯಾಗಿ ಮುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 5ರಿಂದ 6ರಷ್ಟು ಹಸಿಮೆಣಸಿನಕಾಯಿ. ಒಂದು ಮಿಕ್ಸರ್ ಜಾರಿಗೆ, ಇಲ್ಲಿ ನೋಡಿ ನಾನು ಮಿಕ್ಸರ್ ಜಾರು ಸಣ್ಣದು ತೊಗೊಂಡಿದ್ದೀನಿ. ಯಾಕಂತಂದರೆ ದೊಡ್ಡ ಜಾರಿಗೆ ಹಾಕಿದರೆ ನೀವೇನಾಗುತ್ತೆ ಅಂದರೆ ಕೆಳಗಡೆ ಇರೋದೆಲ್ಲ ಪೂರ್ತಿ ನೈಸಾಗಿ ರುಬ್ಬಿಡುತ್ತೆ, ಮೇಲ್ಗಡೆ ಎಲ್ಲ ತರಿಯಾಗಿ ಹಾಗೆ ಇರುತ್ತೆ ಅಂತೇಳಿ 2-3 ಸಲ ಆದರೂ ಅಡ್ಡಿಲ್ಲ ಅಂಥೇಳಿ ನಾನು ಚಿಕ್ಕದಾಗಿರುವಂಥ ಸಣ್ಣ ಜಾರನ್ನೇ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಶುಂಠಿ, ಚಕ್ಕೆ ಹಾಗೆಯೇ ಹಸಿಮೆಣಸಿನ್ಕಾಯಿ ಜಾರಲ್ಲಿ ಎಷ್ಟು ಹಿಡಿಸೋತಲ್ಲ ಅಷ್ಟು ನಾನು ಗೊಂಜಾಳವನ್ನು ಅಥವಾ ಕಾರ್ನ ಹಾಕ್ಕೊಂಡು ಇವಾಗ ನೋಡಿ ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ತೀನಿ. ಎಳೆ ಜೋಳದಲ್ಲಿ ನೀವು ಮಾಡ್ತೀರಿ ಅಂದರೆ ಅದನ್ನು ನೀವು ಬೇಯಿಸೋ ಅಗತ್ಯ ಇರೋದಿಲ್ಲ, ಹಾಗೆಯೇ ನೀವು ತರಿಯಾಗಿ ರುಬ್ಕೊಬೋದು. ಇವಾಗ ನೋಡಿ ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಗೊಂಜೋಳಕ್ಕೆ ಅಥವಾ ಕಾರ್ನಿಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮಸಾಲ ವಡೆ ಅಥವಾ ಅಂಬೊಡೆ ಮಾಡ್ತೀವಲ್ಲ ಅದಕ್ಕೆಲ್ಲ ಹಾಕ್ತೀವಲ್ಲ ಅಷ್ಟೆಲ್ಲ ನೀವು ಈರುಳ್ಳಿ ಹಾಕೋ ಅಗತ್ಯ ಇರೋದಿಲ್ಲ, 1 ಹಾಕಿದರೆ ಸಾಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಆ್ಯಡ್ ಮಾಡ್ಕೊಬೋದು. ಹಾಗೆಯೇ ಇದಕ್ಕೆ 1 ಚಮಚದಷ್ಟು ಅಷ್ಟೇ ಕಡಲೆ ಹಿಟ್ಟು, ಹಾಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಸೋಡಾ ಪುಡಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲ ಕೂಡ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಇದಕ್ಕೆ ನೋಡ್ತಾ ಇರ್ಬೋದು ನೀವು, ನಾನು ಒಂಚೂರು ಕೂಡ ನೀರನ್ನ ಮುಟ್ಟಿಸ್ತಾ ಇಲ್ಲ. ಈ ಗೊಂಜೋಳದಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ನೀವು ನೀರನ್ನು ಹಾಕ್ಕೊಳ್ಳುವಂತಹ ಅಗತ್ಯ ಇರೋದಿಲ್ಲ. ಭಾಳ ಹಾರ್ಡ್ ಅನಿಸ್ತು ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ಚೂರೇ ನೀರನ್ನ ಮೇಲ್ಮೇಲೆ ಹಾಕೊಂತ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆಯೇ ನೀರು ಹಾಕ್ಕೊಂಡ್ರೆ ವಡೆ ತುಂಬ ಹಾಳಾಗತ್ತೆ ಅಥವಾ ತುಂಬ ಅಳುಕಾಗತ್ತೆ ಅಂತ ಆ ಥರ ಏನು ಅಂತ ಅಂದ್ಕೊಂಬೇಡಿ. ಯಾಕಂತಂದರೆ ನೀವು ವಡೆಯನ್ನು ಮಾಡ್ತಾ ಈ ಮಿಶ್ರಣ ಏನಿದೆಯಲ್ಲ ಅದು ತುಂಬ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಅವಾಗವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನೀವು ಚೆನ್ನಾಗಿ ಕಲಿಸ್ಕೊತ ಬನ್ನಿ. ಒಂದು ಮೀಡಿಯಮ್ ಸೈಜಿನ ಉಂಡೆಯನ್ನು ಮಾಡಿಕೊಂಡು ಕೈಯಲ್ಲಿ ಚೆನ್ನಾಗಿ ತಟ್ಕೊಬೇಕಾಗತ್ತೆ. ತಟ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಚೆನ್ನಾಗಿ ತಟ್ಕೊಬೇಕು. ಇದು ನೋಡಿ, ಈ ವಡೆ ಇದೆಯಲ್ಲ ಅಂಬೊಡೆ ಅಷ್ಟು ದಪ್ಪ ಬರೋದಿಲ್ಲ, ಸ್ವಲ್ಪ ತೆಳುವಾಗಿಯೇ ಬರುತ್ತೆ. ನೀವು ವಿಡಿಯೋದಲ್ಲಿ ಗಮನಿಸಿರ್ಬೋದು, ನಾನು ತುಂಬ ಕೂಡ ಎಣ್ಣೆನೂ ಹಾಕಿಲ್ಲ ಇದಕ್ಕೆ. ಸ್ವಲ್ಪ ಎಣ್ಣೆಯಲ್ಲೇ ನಾವು ಆರಾಮಾಗಿ ಗೊಂಜೋಳದ ಅಥವಾ ಕಾರ್ನ್ ವಡೆನ ಮಾಡ್ಬೋದು. ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಉರಿನ ಸ್ವಲ್ಪ ಸಣ್ಣದಾಗಿ ಇಟ್ಕೊಳ್ಳಿ, ಯಾಕಂದರೆ ಮೇಲ್ಗಡೆ ಇರುವಂತಹ ಕೋಟಿಂಗ್ ಬೇಗ ಬೆಂದ್ಬಿಡುತ್ತೆ, ಒಳಗಡೆ ಎಲ್ಲ ಹಸಿಯಾಗಿ ಹಾಗೆ ಇರುತ್ತೆ. ಇವಾಗ ನಾನು ಕಾರ್ನ ರುಬ್ಕೊಂಡಿದ್ನಲ್ಲ ಅದನ್ನು ನಾನು ಸಣ್ಣದಾಗಿ ಉಂಡೆಗಳನ್ನು ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ, ಆಯಿತಾ. ಇವಾಗ ವಿಡಿಯೋ ಮಧ್ಯೆ ನಿಮಗೆ ಸ್ವಲ್ಪ ತೋರಿಸ್ಲಿಕ್ಕೆ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ತಟ್ಟಿ ಹಾಗೇನೆ ಬಿಡ್ತಾ ಇದ್ದೀನಿ. ಇವಾಗ ನೋಡಿ ನಿಮಗೆ ಪರ್ಫೆಕ್ಟಾಗಿ ಒಂದು ಕಾರ್ನ್ ವಡೆ ರೆಡಿ ಆಗಿದೆ. ತೋರಿಸ್ತೀನಿ ನಿಮಗೆ ಯಾವ ಕಲರ್ ಬಂದಿದೆ, ಹಾಗೆಯೇ ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ ಅಂಥೇಳಿ. ಈ ವಡೆ ಇದೆಯಲ್ಲ ತುಂಬ ಹೊತ್ತು ನಾವು ಎಣ್ಣೆಲಿ ಬಿಡಬೇಕನ್ನೋದಿಲ್ಲ. ಯಾಕಂತಂದರೆ ನಾವು ಮಾಡಬೇಕಾದ್ರೇ ಅಥವಾ ಕೈಯಲ್ಲಿ ತಟ್ಟಬೇಕಾದ್ರೇ ತುಂಬ ತೆಳುವಾಗಿ ತಟ್ಟಿರ್ತೀವಿ, ಹಾಗಾಗಿ ಆದಷ್ಟು ಬೇಗ ಬಂದ್ಬಿಡುತ್ತೆ. ಫಸ್ಟಿಗಷ್ಟೇ ಎಣ್ಣೆ ಸ್ವಲ್ಪ ಹೊತ್ತು ಕಾಯೋ ತನಕ ಅಷ್ಟೇ ತಡ ಆಗುತ್ತೆ, ಆಮೇಲೆ ನಿಮಗೆ ವಡೆ ಬೇಗ ಆಗುತ್ತೆ. ಉಳಿದಿರುವಂತಹ ಹಿಟ್ಟಿಂದ ಕೂಡ ನಾನು ವಡೆನ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ, ಈ ಥರ ಸ್ನ್ಯಾಕ್ಸ್ಗಳನ್ನ ನಾವು ಮಕ್ಕಳಿಗೆ ಸಂಜೆ ಹೊತ್ತು ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬಹಳ ಈಸಿಯಾಗಿ, ಹಾಗೆಯೇ ಟೈಮ್ ಕೂಡ ಭಾಳ ತಗೊಳ್ಳೋದಿಲ್ಲ. ಕಾರ್ನ್ ಆಲ್ಮೋಸ್ಟ್ ಅಲ್ಲಿ ಮಳೆಗಾಲದಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ.
ಈ ಥರ ಒಂದ್ಸಲ ರೆಸಿಪಿನ ನೀವು ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ಹಾಗೆ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಹಾಗೆ ಶೇರ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ಚಾನಲಲ್ಲಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಸಂಜೆ ಹೊತ್ತಿಗೆ ಟೀ ಟೈಮಿಗೆ ಗೊಂಜೋಳದ ಅಥವಾ ಕಾರ್ನ್ ವಡೆ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಕೂಡ ತುಂಬ ಇಷ್ಟ